ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15 ಮಾರ್ಚ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 24 ಮಾರ್ಚ್ 2009. ಅವ್ಯಕ್ತ ಮುರಳಿ टाइटल बाप दादा द्वारा मिले हुए खजानों को स्वयं में समाकर कार्य में लगाओ, अनुभव की ಅಥಾರಿಟಿ ಬನೋ. ಮಧುರ ಮಕ್ಕಳೇ, ಬಾಪ್ ದಾದಾರವರಿಂದ ಸಿಕ್ಕಿರುವಂತಹ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಅವುಗಳನ್ನು ಕಾರ್ಯದಲ್ಲಿ ತೆಗೆದುಕೊಂಡು ಬನ್ನಿರಿ ಮತ್ತು ಅನುಭವದ ಅಥಾರಿಟಿ ಆಗ್ರಿ. ಬಾಪ್ ದಾದಾರವರ ಮೂಲಕ ಸಂಗಮ ಯುಗದಲ್ಲಿ ನಮಗೆ ಅನೇಕ ಖಜಾನೆಗಳು ಪ್ರಾಪ್ತ ಆಗಿವೆ. ನಮಗೆ ಅರ್ಥಾತ್ ಆತ್ಮನೊಳಗಿನ ಮನಸ್ಸಿಗೆ, ಯಾಕಂದರೆ ಆತ್ಮ ಸದಾ ಸಂಪೂರ್ಣಿದೆ. ಆತ್ಮನ ಮನಸ್ಸು ಯಾವುದು ದೇಹಭಾನಕ್ಕೆ ವಶೀಭೂತ ಆಗಿ ತಾನು ಈ ಸ್ಮೃತಿಯನ್ನು ಕಳ್ಕೊಂಡಿದೆ, ನಾನು ಅಂತಂದ್ರೆ ಪರಿಪೂರ್ಣ ಆತ್ಮ ಅನ್ನುವಂಥದ್ದನ್ನು. ಅದಕ್ಕಾಗಿ ಆತ್ಮನ ಈ ಮನಸ್ಸಿನಲ್ಲಿ ಪುನಃ ಬಾಬಾ ನಾಲೆಜ್ ಕೊಟ್ಟು ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ. ಆ ಎಲ್ಲ ಪ್ರಾಪ್ತಿ ಆ ಖಜಾನೆಗಳನ್ನು ತುಂಬಿಕೊಂಡು ಸ್ವಯಂನಲ್ಲಿ ಅರ್ಥಾತ್ ಮನದಲ್ಲಿ ಸಮಾವೇಶ ಮಾಡಿಕೊಂಡು ಅವುಗಳನ್ನು ಪ್ರತಿಯೊಂದು ಕಾರ್ಯದಲ್ಲಿ ಶಕ್ತಿಗಳನ್ನು, ಗುಣಗಳನ್ನು, ಖಜಾನೆಗಳನ್ನು ಉಪಯೋಗ ಮಾಡಿಕೊಳ್ಳ್ರಿ ಮತ್ತು ಅನುಭವದ ಅಥಾರಿಟಿ ಆಗ್ರಿ. ಅನುಭವದ ಅಥಾರಿಟಿ ಯಾವುದರ ಅನುಭವ ಯಾರು ಮಾಡಬೇಕಾಗಿದೆ? ಅನುಭವ ಮಾಡುವಂಥದ್ದು ಮನಸ್ಸು. ಎದುರು ಅನುಭವ ಮಾಡಬೇಕಾಗಿದೆ? ಇಲ್ಲಿವರೆಗೆ ರಾವಣನ ಜಗತ್ತಿನಲ್ಲಿ ಮನುಷ್ಯ ಜೀವನದ ಅನುಭವ ಮಾಡಿದೆ. ನಾನು ಭಾಳಷ್ಟು ಸಹಿಸಿಕೊಂಡಿದ್ದೀನಿ, ನಾನು ಭಾಳಷ್ಟು ದುಡಿದಿದ್ದೀನಿ, ತ್ಯಾಗ ಮಾಡೀನಿ, ಈ ರಾವಣನ ಜಗತ್ತಿನಲ್ಲಿ ನಾನು ಭಾಳ ಉಪವಾಸ ಇದ್ದೀನಿ, ನಾನು ಭಾಳ ಕಷ್ಟಪಟ್ಟು ಇಷ್ಟೆಲ್ಲ ದೊಡ್ಡದು ಮಾಡೀನಿ, ಮಕ್ಕಳನ್ನು ಬೆಳೆಸೀನಿ, ಓದಿಸೀನಿ. ಇಂತಹ ಅನೇಕ ಅನುಭವಗಳು ಬಾಬಾ ಹೇಳ್ತಿರೋದು ಎಲ್ಲ ಡ್ರಾಮಾದೊಳಗೆ ನೂಂದಾಗಿರುವಂತಹ ಆಗಲೇಬೇಕಾದಂತಹ ಅನುಭವಗಳು. ಆದರೆ ಈಗ ಅನುಭವದ ಅಥಾರಿಟಿ ಆಗ್ರಿ, ಅರ್ಥಾತ್ ಬಾಬಾ ಕೊಟ್ಟಿರುವಂತಹ ಒಂದೊಂದು ಖಜಾನೆಗಳನ್ನು ಜೀವನದಲ್ಲಿ ಅನುಭವ ಮಾಡ್ತಾ ಉಪಯೋಗ ಮಾಡ್ತಾ, ಅರ್ಥಾತ್ ಯಾವ ಪರಿಸ್ಥಿತಿ ಈ ಸಮಯದಲ್ಲಿ ಬಂದಿದೆ, ಅದಕ್ಕೆ ಯಾವ ಎದುರಿಸುವಂಥ ಶಕ್ತಿ ಬೇಕಾಗಿದೆ, ಆ ಶಕ್ತಿಯನ್ನು ನಾನು ಎಷ್ಟು ಎದುರಿಸಿದ ಕಾರಣದಿಂದ ಎಷ್ಟೊಂದು ನನ್ನಲ್ಲಿ ಸಾಕ್ಷಿ ಭಾವಿದೆ, ಅದನ್ನು ಎದುರಿಸುವಂಥ ಶಕ್ತಿ ಇದೆ. ಹಾಗೂ ನಡೆಯುವ ಘಟನೆಗಳನ್ನು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಇದು ನಾಟಕದ ದೃಶ್ಯಗಳಂತ ನೋಡುವಂಥ ಭಾವ ಇದೆ. ಹಾಗೂ ಅವುಗಳ ಪ್ರಭಾವ ಈ ಮನಸ್ಸಿನ ಮೇಲೆ ಆಗದಂತಹ ಯಾವ ಸ್ಥಿತಿ ತಯಾರಾಗಿದೆ, ಇದರ ಅನುಭವ ಆಗಬೇಕಾಗಿದೆ. ಪ್ರತಿ ಘಟನೆ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಸಮಸ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ನನಗೆ ನಾನು ಇದು ಸಮಸ್ಯೆ, ಈ ಘಟನೆ, ಈ ನಾಟಕ ಇದೆಲ್ಲದರಿಂದ ಪರಿಯಾಗಿರುವಂತಹ ಸದಾ ನಿರಾಕಾರ ಸಂಪೂರ್ಣ ಸತ್ಯ ಇದ್ದೀನಿ, ಬಾಕಿ ಇದೆಲ್ಲವೂ ದೃಶ್ಯ ಮಾತ್ರ, ನಾಟಕ ಮಾತ್ರ ಅನ್ನೋದೆಷ್ಟು ಅನುಭವ ಆಗಿದೆ ನಮಗೆ. ನಾಟಕದಲ್ಲಿ ಏನು ಪಾತ್ರ ಇದೆ, ಎಷ್ಟು ಸೇವಾ ಮಾಡಿದ್ವಿ, ಎಷ್ಟು ಅನುಭವ ಮಾಡಿದ್ವಿ, ಎಷ್ಟು ಜನರಿಗೆ ಕೋರ್ಸ್ ಕೊಟ್ವಿ, ಇದು ಅನುಭವ ಅಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ಸೇವಾ ಮಾಡಿಯೂ ಕೂಡ ಸೇವೆಯ ಸ್ಮೃತಿಯಿಂದ ಪರೆ ಈ ನಾಟಕದೊಳಗೆ ನನಗೆ ಸಿಕ್ಕಿರುವಂತಹ ಎಲ್ಲ ಪಾತ್ರದ ಒಳಿತು ಕೆಡುಕುಗಳಿಂದ, ಆಗು ಹೋಗುಗಳಿಂದ ನಾನು ಸ್ವಯಂ ಎಷ್ಟು ಪರಿಯಾಗಿದ್ದೀನಿ, ಉಪರಾಮಿದ್ದೀನಿ ಎನ್ನುವಂಥದ್ದು ಅನುಭವ ಎಷ್ಟಾಗಿದೆ. ಇಂತಹ ಅನುಭವದ ಅಥಾರಿಟಿ ಆಗ್ರಿ ಅಂತಾರೆ ಬಾಬಾ. ನಾ ಏನು ಉಂಡೆ, ಏನು ತಿನ್ನೋದು ಬಿಟ್ಟೀನಿ, ಎಷ್ಟು ಕಷ್ಟಪಟ್ಟೀನಿ, ಎಷ್ಟು ಅನಿಸ್ಕೊಂಡೀನಿ, ಎಷ್ಟು ನುಂಗಿದ್ದೀನಿ ಅನ್ನುವಂಥದ್ದು ಇದೆಲ್ಲ ನಾಟಕ. ಈ ನಾಟಕದ ಅನುಭವ ಅಲ್ಲ, ಇದಂತೂ ಎಲ್ಲರೂ ಅವರವರ ವಿಭಿನ್ನ ಅನುಭವ ಮಾಡ್ತಿದ್ದಾರೆ. ಈಗ ನಾಟಕದಿಂದ ಪರಿಯಾಗುವಂತಹ ಶಕ್ತಿಗಳ, ಗುಣಗಳ ಉಪಯೋಗಿಸುವಂಥದ್ದೇನು ಅನುಭವ ಇದೆ, ಇದರ ಅಧಿಕಾರಿಗಳು ಆಗ್ರಿ. ಮುರಳಿಯ ವಿಸ್ತಾರ. आज चारों ओर के सर्व खजाने जमा करने वाले संपन्न बच्चों को देख रहे हैं. ಇವತ್ತು ಬಾಪ್ ದಾದಾರವರು ಎಲ್ಲ ಕಡೆಯಲ್ಲಿರುವ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಂಡು ಸಂಪನ್ನಾಗಿರುವಂಥ ಮಕ್ಕಳನ್ನು ನೋಡ್ತಿದ್ದಾರೆ. ಅಟೆನ್ಷನ್ ಇಡಬೇಕಾದಂಥ ಮಾತು ಸಾಕಾರ ಮುರಳಿಯಲ್ಲಿ ಬಾಬಾ ಸಂಪನ್ನಾಗ್ರಿ ಅಂತ ಹೇಳ್ತಿದ್ರು. ಇವತ್ತು ಬಾಬಾ ಈ ಅವ್ಯಕ್ತವಾಣಿಯಲ್ಲಿ ಬಾಬಾ ಹೇಳ್ತಿದ್ದಾರೆ, ಸಂಪನ್ನ ಮಕ್ಕಳನ್ನು ನೋಡ್ತಾ ಇದ್ದೀನಿ, ಸಂಪನ್ನ ಆಗ್ರಿ ಇಲ್ಲ,
ಸಂಪನ್ನ ಆಗಿರುವ ಮಕ್ಕಳು. ಯಾಕಂದ್ರೆ ಆತ್ಮ ಸಂಪನ್ನೇ ಇದೆ. ಬಾಬಾ ಸ್ಟಾರ್ಟಿಂಗಲ್ಲಿ ಮನಸ್ಸಿಗೆ ಪ್ರಾಕ್ಟೀಸ್ ಮಾಡುವಾಗ ನೀವು ಸಂಪನ್ನ ಆಗಬೇಕು ಅಂತಿದ್ರು. ಆದ್ರೆ ಇದು ಆ ಸಮಯ ಅಲ್ಲ, ನಾ ಇನ್ನೂ ಆಗಬೇಕು ತುಂಬ್ಕೋಬೇಕನ್ನುವಂಥ ಸಮಯ ಅಲ್ಲ. ಬಾಬಾ ಅಂತಾರೆ ಸಂಪನ್ನ ಸ್ಥಿತಿಯ ಅನುಭವ ಮಾಡುವಂಥ ಸಮಯ ಇದು. ಈ ಸಂಪನ್ನಾಗಿರುವ ಮಕ್ಕಳನ್ನ ಬಾಬಾ ದಾದಾ ನೋಡ್ತಾ ಇದ್ರು. ಸಾಥ್ ಸಾಥ್ ಹರೇಕ್ ಬಚ್ಚೋನೆ ಕಹಾ ತಕ್ ಸರ್ವ ಖಜಾನೆ ಜಮಾ ಕಿಯೇ ಹೇ. ಪ್ರತಿಯೊಬ್ಬ ಮಕ್ಕಳು ಎಲ್ಲಿವರೆಗೆ ಎಷ್ಟೊಂದು ಸರ್ವ ಖಜಾನೆಗಳನ್ನ ಜಮಾ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಿದ್ರು. ಉಸ್ಕಿ ರಿಸಲ್ಟ್ ದೇಖ್ ರಹೆ ಥೇ. ಖಜಾನೆ ತೋ ಬಾಪ್ ದಾದಾ ದ್ವಾರಾ ಬಹುತ್ ಅವಿನಾಶಿ ಪ್ರಾಪ್ತ ಹುಯೇ ಹೇ. सबसे पहले बड़े ते बड़ा ಖಜಾನಾ ಹೇ ಜ್ಞಾನ್ ಧನ್. ಎಲ್ಲಕ್ಕಿಂತ ಅತಿ ದೊಡ್ಡದಾದಂತಹ ಖಜಾನೆ ಯಾವುದು ಅಂತಂದ್ರೆ ಜ್ಞಾನ ಧನದ ಖಜಾನೆ. ಪರಮಾತ್ಮ ತಂದೆಯಿಂದ ಬಾಪ್ ದಾದಾರವರಿಂದ ನಾವು ಮಕ್ಕಳಿಗೆ ಸಿಕ್ಕಿರುವ ಅತಿ ದೊಡ್ಡ ಅನೇಕ ಖಜಾನೆಗಳಲ್ಲಿ ದೊಡ್ಡ ಖಜಾನೆ ಜ್ಞಾನದ ಖಜಾನೆ. जिससे मुक्ति और जीवन मुक्ति की प्राप्ति हुई है. ಅಂಡರ್ಲೈನ್ ಆಗಬೇಕು ಅಲ್ಲ ಮಕ್ಕಳೇ, ಈ ಜ್ಞಾನದ ಖಜಾನೆಯಿಂದ ನಿಮಗೆ ಮುಕ್ತಿ ಜೀವನ್ ಮುಕ್ತಿ ಸಿಗುತ್ತದ ಅಂತ ಹೇಳ್ತಿಲ್ಲ ಬಾಬಾ. ಈ ಜ್ಞಾನದ ಖಜಾನೆಯಿಂದ ನಿಮಗೆ ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತ ಆಗಿದೆ ಅಂತಾರೆ ಬಾಬಾ. पुरानी देह और पुरानी दुनिया से मुक्त जीवन मुक्त स्थिति और मुक्ति धाम जाने की सभी बच्चों को प्राप्त है. ಈ ಜ್ಞಾನ ನಮ್ಮನ್ನು ಏನ್ ಮಾಡಿದೆ ಅಂದ್ರೆ ನಾವು ನಮ್ಮ ಸಂಪನ್ನ ಸ್ಥಿತಿಯನ್ನ ಅನುಭವ ಮಾಡಲಿಕ್ಕೆ ಬೆಳಕಾಗಿದೆ. ಜ್ಞಾನವು ನಮಗೆ ಸ್ಪಷ್ಟ ದಾರಿ ತೋರಿಸಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಹಳೆಯ ಜಗತ್ತು, ಈ ಹಳೆಯ ದೇಹ ಇದೆಲ್ಲವುಗಳಿಂದ ಮುಕ್ತಾಗಿ ಜೀವನ್ಮುಕ್ತ ಸ್ಥಿತಿಯ ಮುಕ್ತಿ ಧಾಮಕ್ಕೆ ಹೋಗುವಂತಹ ಎಲ್ಲ ಪ್ರಾಪ್ತಿ ಮಕ್ಕಳಿಗೆ ಆಗಿದೆ ಅಂತಾರೆ ಬಾಬಾ. ಆಗಿದೆ, ಕೇವಲ ಈ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ ನಾನು ಸಂಪನ್ನ ಆತ್ಮನಾಗಿದ್ದೇನೆ ಅಂತ. साथ में एक ज्ञान का खजाना नहीं लेकिन ಯೋಗ ಕಾ ಭೀ ಖಜಾನಾ ಹೇ. ಬರೀ ಜ್ಞಾನದೊಂದೇ ಖಜಾನೆ ಇಲ್ಲ ಪರಮಾತ್ಮನಿಂದ ನಮಗೆ ಪ್ರಾಪ್ತಿಯಾಗಿರುವಂಥದ್ದು, ಯೋಗದ ಖಜಾನೆಯು ಕೂಡ ಇದೆ. ಜಿಸ್ಸೆ ಸರ್ವ ಶಕ್ತಿಯೋಂ ಕಿ ಪ್ರಾಪ್ತಿ ಹೋತಿ ಹೇ. ಇದರಿಂದಲೇ ತಾವು ಮಕ್ಕಳಿಗೆ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗಿದೆ. ಸಾಥ್ ಸಾಥ್ ಧಾರಣಾ ಕರ್ನೆ ಕಾ ಖಜಾನಾ ಜಿಸ್ಸೆ ಸರ್ವ ಗುಣೋಂ ಕಿ ಪ್ರಾಪ್ತಿ ಹೋತಿ ಹೇ. ಇದರಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಖಜಾನೆ, ಇದರಿಂದ ಸರ್ವ ಗುಣಗಳ ಪ್ರಾಪ್ತಿ. ಒಂದನೇದಿದೆ ಜ್ಞಾನದ ಖಜಾನೆ, ಎರಡನೇದು ಯೋಗದ ಖಜಾನೆ. ಯೋಗದ ಖಜಾನೆಯಿಂದನೇ ಎಲ್ಲ ಸರ್ವ ಶಕ್ತಿಗಳು ಈ ಮನಸ್ಸು ವಾಪಸ್ ತುಂಬಿಕೊಳ್ತದೆ. ಇನ್ನ ಮೂರನೇದು ಧಾರಣೆಯ ಖಜಾನೆ, ಇದರಿಂದ ಸರ್ವ ಗುಣಗಳ ಪ್ರಾಪ್ತಿಯಾಗ್ತದೆ. ಸಾಥ್ ಸಾಥ್ ಸೇವಾ ಕಾ ಖಜಾನಾ ಜಿಸ್ಸೆ ದುವಾओं का ಖಜಾನಾ. ಜೊತೆಯಲ್ಲಿ ಸೇವೆಯ ಖಜಾನೆ ಅಂತಾರೆ ಬಾಬಾ. ಸೇವೆಯಿಂದ ನೀವು ಆಶೀರ್ವಾದವನ್ನ ಜಮಾ ಮಾಡ್ಕೊಳ್ತೀರಿ. ಅರ್ಥಾತ್ ಆಶೀರ್ವಾದ ಯಾಕೆ ಬೇಕು ಅಂತಂದ್ರೆ ಈ ದೇಹಬಾನದ ಜಗತ್ತನ್ನ ಕ್ಷಣದಲ್ಲಿ ಮರಿಬೇಕು ಅಂತಂದ್ರ, ಡಿಟಾಚ್ ಆಗಬೇಕು ಅಂತಂದ್ರೆ ಸರ್ವರ ಹೃದಯದ ಆಶೀರ್ವಾದದ ಅವಶ್ಯಕತೆ ಇದೆ. ಈ ಆಶೀರ್ವಾದ ಸಿಗೋದು ಸೇವೆಯ ಖಜಾನೆಯನ್ನ ಬಾಬಾ. ಸೇವಾ ಖಜಾನೆ ಅಂದ್ರೆ ತನುವಿನ ಮೂಲಕ, ಮನದ ಮೂಲಕ, ವಾಚಾದ ಮೂಲಕ, ಮತ್ತೆ ಧನದ ಮೂಲಕ, ವಸ್ತುವಿನ ಮೂಲಕ ಯಾವುದೇ ರೀತಿಯಿಂದ ಸೇವಾ ಭಾಗ್ಯ ಮಾಡ್ಕೊಳ್ಳುವಂಥದ್ದೇನು ಚಾನ್ಸ್ ಇಟ್ಟಿದ್ದಾರೆ, ಆ ಸೇವೆಯಿಂದ ಇಷ್ಟೆಲ್ಲ ಅನೇಕ ರೀತಿಯ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಸೇವೆಯಿಂದ ಒಂದು ಆಶೀರ್ವಾದ ಸಿಗ್ತದ, ಇನ್ನೊಂದು ಖುಷಿ ಸಿಗ್ತದ. ಖುಷಿ ಕಾ ಖಜಾನಾ ಪ್ರಾಪ್ತ ಹೋತಾ. साथ साथ सबसे बड़े ते बड़ा खजाना वर्तमान संगम युग का है समय का. ಬಾಬಾ ಹೇಳ್ತಾರ ಇನ್ನೂ ಅತಿ ದೊಡ್ಡದಾದಂಥ ಶ್ರೇಷ್ಠ ಖಜಾನೆ ಯಾವುದು ಅಂದ್ರೆ ಈ ಸಂಗಮ ಯುಗದ ಸಮಯದ ಖಜಾನೆ. समय का है क्योंकि सारे कल्प में यह संगम का समय अमूल्य ಖಜಾನಾ है. ಇಡೀ ಕಲ್ಪದಲ್ಲಿ ಸಂಗಮ ಯುಗದ ಖಜಾನೆಯು ಬಹಳಷ್ಟು ಅಮೂಲ್ಯವಾಗಿರುವಂತಹ ಖಜಾನೆಯಾಗಿದೆ. इस संगम के समय का एक एक संकल्प व एक एक घड़ी बहुत ಅಮೂಲ್ಯ है. ಸಂಗಮ ಯುಗದ ಪ್ರತಿಯೊಂದು ಸಮಯ, ಪ್ರತಿಯೊಂದು ಸಂಕಲ್ಪ, ಸಮಯ ಸಂಕಲ್ಪ ಅತಿ ಅಮೂಲ್ಯ ಇದೆ. ड्रामा अनुसार
ಬಾಬಾ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಲಿಫ್ಟ್ ಮಾಡ್ಕೊಳ್ಳಿಕ್ಕೆ, ತಮ್ಮನ್ನ ತಾವು ಬಹಳಷ್ಟು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಲಿಕ್ಕೆ. ಒಂದಕ್ಕೆ 100 ಜಮಾ, ಒಂದಕ್ಕೆ 1000 ಪಟ್ಟು, ಒಂದಕ್ಕೆ ಪದಮ ಪಟ್ಟು ಎನ್ನುವಂತಹ ಒಂದು ಸ್ಕೀಮ್ ಇಟ್ಟಿದ್ದಾರೆ. ಅದಕ್ಕಾಗಿ ಸಂಗಮ ಯುಗದ ಒಂದಕ್ಕೆ ಪದಮ ಇದೆ, ಒಂದಕ್ಕೆ 1000 ಪಟ್ಟಿದೆ. ಅದಕ್ಕೆ ಸಂಗಮ ಯುಗದ ಸಮಯ ಏನಿದೆ ಇದು ಬಹಳ ಅಮೂಲ್ಯ, ಅತಿ ಅಮೂಲ್ಯ ಇದೆ. ಅಂದಮೇಲೆ संगम समय पर ही बाप दादा और बच्चों का मधुर मिलन होता है. ಈ ಸಂಗಮದ ಸಮಯ ಇನ್ನೊಂದೇನಿದೆ ಅಂತಂದ್ರೆ ಪರಮಾತ್ಮ ಆತ್ಮನ ಮಧುರ ಮಿಲನ, ಪ್ರೇಮದ ಅನುಭೂತಿ ಇದೇ ಸಂಗಮ ಯುಗದಲ್ಲಿ ಆಗ್ತದೆ. और कोई भी युग में परमात्मा बाप और परमात्मा बच्चों का मिलन नहीं होता. ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಮಿಲನ ಯಾವ ಕಲ್ಪದಲ್ಲೂ ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ. साथ साथ संगम युग समय ही है जिसमें बाप दादा द्वारा सर्व खजाने प्राप्त होते हैं. ಇದೇ ಸಂಗಮ ಯುಗದಲ್ಲಿ ಬಾಬಾರವ್ರ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತಿಯಾಗ್ತವೆ. ಖಜಾನಾ ಜಮಾ होने का समय संगम युग ही है और कोई भी युग में जमा का खाता जमा करने के बैंक ही नहीं है. ಬಾಬಾ ಹೇಳ್ತಾರೆ, ಎಲ್ಲಾ ಯುಗಗಳಲ್ಲಿ ಆತ್ಮನ ಮನಸ್ಸಿನಲ್ಲಿ ತುಂಬಿರುವಂತಹ ಎಲ್ಲಾ ಖಜಾನೆಗಳು ಖಾಲಿ ಆಗ್ತಾ ಹೋಗ್ತಾವ, ಯೂಸ್ ಆಗ್ತಾ ಹೋಗ್ತಾವ. ಯೂಸ್ ಆದದ್ದು ಖಾಲಿ ಆಗ್ತಾ ಹೋಗ್ತದ, ಕಡಿಮೆ ಬೀಳ್ತದ. ಆದ್ರೆ ಇದು ಒಂದೇ ಒಂದು ಸಂಗಮ ಯುಗ ಆಗಿದೆ. ಇದರಲ್ಲಿ ನಾವು ಕಳ್ಕೊಂಡಿರುವಂತಹ ಎಲ್ಲಾ ಖಜಾನೆಗಳನ್ನ ವಾಪಸ್ ತಂದೆ ಮೂಲಕ ಪ್ರಾಪ್ತ ಮಾಡ್ಕೊಳ್ಳುವಂತ ಸಮಯ ಏನಿದೆ ಅದು ಈಗನೇ ಇದೆ. सिर्फ एक संगम युग जिसमें जितना खजाने जमा करने चाहो उतना कर सकते हो. ಇದು ಒಂದು ಸಂಗಮ ಯುಗ ಹೀಗಿದೆಯಲ್ಲ, ನೀವು ಎಷ್ಟು ಬೇಕು ಅಷ್ಟು ಖಜಾನೆಗಳನ್ನ ಜಮಾ ಮಾಡ್ಕೋಬಹುದು ಅಂತಾರೆ ಬಾಬಾ. और इस संगम समय का जो महत्व है वह यही है कि एक जन्म में अनेक जन्मों के लिए खजाना जमा कर सकते हो. ಇದೇ ಒಂದು ಸಂಗಮದ ಅಷ್ಟೊಂದು ಮಹತ್ವ ಇದೆ. ಇದು ಒಂದು ಜನ್ಮದಲ್ಲಿ ನೀವು ಅನೇಕ ಜನ್ಮಗಳ ಖಜಾನೆಗಳನ್ನ ಜೀವನ್ ಹೀಗಿದೆ, ಜೀವನದ ಅರ್ಧ ಭಾಗ ಕಲೀಲಿಕ್ಕೆ ಹೋಗ್ತದೆ, ಇನ್ನೊಂದು ಸ್ವಲ್ಪ ಭಾಗ ದುಡಿಲಿಕ್ಕೆ ಜಮಾ ಮಾಡ್ಕೊಳಿಕ್ ಹೋಗ್ತದ, ಇನ್ನೊಂದು ಅರ್ಧ ಭಾಗ ಗಳಿಸಿರುವಂಥದ್ದನ್ನ ಖರ್ಚು ಮಾಡ್ಲಿಕ್ಕೆ ಇರ್ತದೆ. ಆದ್ರೆ ಸಂಗಮದ ಸಮಯ ಒಂದಲ್ಲ ಅನೇಕ ಜನ್ಮಗಳವರೆಗೆ ಆಗುವಷ್ಟು ಗಳಿಸುವಂತ ಸಮಯ ಏನಿದೆ ಅದು ಇದೇ ಆಗಿದೆ. ಇಸಿಲಿಯೇ ಛೋಟೆ ಸೆ ಯುಗ ಕಾ ಬಹುತ್ ಮಹತ್ವ ಹೈ. ಸಂಗಮ ಯುಗ ಬಹಳ ಚಿಕ್ಕದಿದ್ರೂ ಕೂಡ ಬಹಳಷ್ಟು ಮಹತ್ವ ಉಳ್ಳದ್ದಾಗಿದೆ. ಅವರು ಖಜಾನೆ ಬಿ ಬಾಪ್ ದಾದಾ ದ್ವಾರ ಸಭಿ ಬಚ್ಚೋಂ ಕೋ ಪ್ರಾಪ್ತ ಹೋತೆ ಹೇ. ಮತ್ತು ಎಲ್ಲಾ ಖಜಾನೆಗಳು ಬಾಬಾರವ್ರ ಮೂಲಕ ಇದೇ ಸಂಗಮ ಯುಗದಲ್ಲಿ ಪ್ರಾಪ್ತ ಆಗ್ತವೆ. बाबा सभी बच्चों को देते हैं, लेकिन खजाने को जमा करने में हर एक बच्चा अपने पुरुषार्थ अनुसार करता है. ಬಾಬಾ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದಾರೆ, ಸಮಾನವಾದ ಚಾನ್ಸ್ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳುವಂಥದ್ದು. ಆದರೆ ಮಕ್ಕಳು ಖಜಾನೆಗಳನ್ನ ನಂಬರ್ ವಾರ್ ಆಗಿ ಜಮಾ ಮಾಡ್ಕೊಳ್ತಾರೆ ಅಂತಾರೆ. ಬಾಪ್ ದೇನೆ ವಾಲಾ ಬಿ ಏಕ್ ಹೇ और एक जैसा सबको देता है. ಕೊಡುವಂತ ತಂದೆ ಇಬ್ರಿಲ್ಲ, ಒಬ್ಬರೇ ಇದ್ದಾರೆ. ಕೊಡುವ ರೀತಿ ಒಂದೇ ರೀತಿ ಇದೆ, ಎಲ್ಲರಿಗೂ ಒಂದೇ ಆಗಿರುವುದನ್ನೇ ಕೊಡ್ತಾರೆ. ಆದರೆ ತೆಗೆದುಕೊಳ್ಳುವಂಥವ್ರು, ಅದನ್ನ ಜಮಾ ಮಾಡ್ಕೊಳ್ಳುವಂಥವ್ರು, ಧಾರಣೆ ಮಾಡಿಕೊಳ್ಳುವಂತಹ ಮಕ್ಕಳು ಮಾತ್ರ ನಂಬರ್ ವಾರ್ ಇದ್ದಾರೆ ಅಂತಾರೆ ಬಾಬಾ. एक ही समय पर देता है लेकिन धारण करने में क्या देखा कि ಬಾಬಾ ಎಲ್ಲಿ ಹೇಳ್ತಾರೆ, ನಾ ಎಲ್ಲರಿಗೂ ಒಂದೇ ಸಮಯದಲ್ಲಿ ಕೊಟ್ಟಿದ್ದೀನಿ, ಆದರೆ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಭಿನ್ನತೆ ಕಾಣ್ತಾ ಇದೆ. ಬಾಬಾನೇ ಏಕ್ ಜೈಸಾ ದಿಯಾ ಲೇಕಿನ್ ಧಾರಣ ಕರ್ನೆ ಮೇ ಹರೇಕ ಅಪ್ನಾ ಅಪ್ನಾ ಪುರುಷಾರ್ಥ ಹೇ. ಕೊಡುದು ನಾನು ಎಲ್ಲರಿಗೂ ಒಂದೇ ತರ ಕೊಟ್ಟಿದ್ದೀನಿ, ಧಾರಣೆ ಮಾಡ್ಕೊಳ್ಳೋದು ಎಲ್ಲರೂ ವಿಭಿನ್ನ ಅಂತ ಹೇಳ್ತಾರೆ ಬಾಬಾ. क्योंकि खजाने को धारण करने के लिए एक तो अपने पुरुषार्थ से प्रारब्ध बना सकते हैं. ಖಜಾನೆಗಳನ್ನ ಧಾರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು अपने पुरुषार्थ से प्रारब्ध बना सकते, ನಿಮ್ಮ ಪುರುಷಾರ್ಥದಿಂದ ನೀವೇನ್ ಮಾಡ್ಕೋಬಹುದು, ಪ್ರಾರಬ್ಧವನ್ನ ಮಾಡ್ಕೊಳ್ಬಹುದು. दूसरा सदा स्वयं संतुष्ट रहना, सर्व को संतुष्ट करना. ಸ್ವಯಂ ನೀವು ಸಂತುಷ್ಟ ಆಗಿರಿ ಮತ್ತು ಅನ್ಯರನ್ನು ಕೂಡ ಸಂತುಷ್ಟರನ್ನಾಗಿ ಮಾಡ್ರಿ. संतुष्टता की विशेषता से खजाना जमा कर सकते हो. ಸಂತುಷ್ಟತೆಯ ವಿಶೇಷತೆಯಿಂದ ತಾವು ಖಜಾನೆಗಳನ್ನು ಜಮಾ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸಂತುಷ್ಟತೆ ಅಂದ್ರೆ ನನಗೆ ಡ್ರಾಮಾದ
ಪೂರ್ಣ ಅಬ್ಸುಲೇಟ್ ಸತ್ಯ ಗೊತ್ತಿದೆ. ನಾನು ಪೂರ್ಣ ದಿನ ಆತ್ಮನಿಗೆ ಇಲ್ಲಿ ತಗೋಬೇಕಾದದ್ದು ಕಮ್ಮಿ ಬಿದ್ದದ್ದು ಏನೂ ಇಲ್ಲ. ಪಾತ್ರದಲ್ಲಿ ಹೆಚ್ಚು ಕಡಿಮೆ ಇದೆ, ಆದರೆ ಆತ್ಮ ನಾ ಪೂರ್ಣ ಸಂಪೂರ್ಣ ಭರ್ಪೂರ್ ಇದ್ದೀನಿ. ಭರ್ಪೂರ್ ಇರುವ ಕಾರಣದಿಂದ ಪಾತ್ರದಲ್ಲಿ ಏನೇ ಆಗ್ತದ, ಕಮ್ಮಿ ಬೀಳ್ತದ, ಪಾತ್ರದಲ್ಲಿ ಏನೇ ಕಮ್ಜೋರಿ ಕಾಣಿಸ್ತದಂದ್ರ ಆಸ್ ಇಟ್ ಈಸ್ ನಾ ಎಕ್ಸೆಪ್ಟ್ ಮಾಡ್ತೀನಿ. ಇದೇ ಸಂತುಷ್ಟತೆ. ಯಾರು ಹೇಗಿದ್ದಾರೋ, ಘಟನೆ ಹೇಗಿದೆಯೋ, ಏನ್ ನಡೀತಾ ಇದೆಯೋ ಅದನ್ನ ನಾನು ಹಾಗೇ ಸ್ವೀಕಾರ ಮಾಡ್ತೀನಿ. ಏನ್ ಘಟನೆ ಇದೆ, ಘಟನೆ ಪರಿಣಾಮ ಏನಿದೆ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂದ್ರೆ ಇದಕ್ಕನೇ ಸಂತುಷ್ಟತೆ ಅಂತಾರೆ. ಸಂತುಷ್ಟತೆ ವಿಶೇಷತೆಯ ಮೂಲಕ ಜಮಾ ಖಾತೆಯನ್ನ ನೀವು ಮತ್ತಷ್ಟು ಜಮಾ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. तीसरा सेवा से, क्योंकि सेवा से सर्व आत्माओं की खुशी प्राप्त होती है. ನಾವೆಷ್ಟು ಸೇವೆ ಮಾಡ್ತೀವಿ ಅಷ್ಟು ಸರ್ವ ಆತ್ಮರ ಖುಷಿ ಭಂಡಾರ ನಮಗೆ ಪ್ರಾಪ್ತಿ ಆಗ್ತದೆ. खुशी का खजाना प्राप्त कर सकते हो. अपना पुरुषार्थ और सर्व को संतुष्ट करने का पुरुषार्थ और तीसरा सेवा का पुरुषार्थ. ಇಲ್ಲಿ ಒಂದು ತಮ್ಮ ಪುರುಷಾರ್ಥದಿಂದ ತಾವು ಸಂತುಷ್ಟ ಇರುವ ಪುರುಷಾರ್ಥ, ಅನ್ಯರನ್ನ ಸಂತುಷ್ಟ ಮಾಡುವಂತ ಪುರುಷಾರ್ಥ ಮತ್ತು ಸೇವಾ ಪುರುಷಾರ್ಥ. इन तीनों प्रकार से खजाने जमा कर सकते हो. खजाने जमा करने में विशेष संबंध संपर्क में आने में एक तो निमित्त भाव, निर्माण भाव, निस्वार्थ भाव. ಬಾಬಾ ಹೇಳ್ತಾರೆ ಜಮಾ ಹಾಗೆ ಆಗಕ್ಕೆ ಸಾಧ್ಯ ಇಲ್ಲ. ನಮಗನಸನ್ನ ಭಾಳ ಸೇವಾ ಮಾಡೀನಿ, ಭಾಳ ತ್ಯಾಗಿ ಇದ್ದೀನಿ ಮತ್ತು ಭಾಳ ಜ್ಞಾನಿ ಇದ್ದೀನಿ, ನಾ ಭಾಳ ಚೆನ್ನಾಗಿ ಜ್ಞಾನವನ್ನ ಸ್ಪಷ್ಟವಾಗಿ ಎಲ್ಲರಿಗೂ ಹೇಳ್ತೀನಿ, ತಿಳಿಸ್ಕೊಡ್ತೀನಿ, ನಾ ಬಹಳ ಉತ್ತಮ ಧಾರಣಾಯುಕ್ತ ಆತ್ಮ ಇದ್ದೀನಿ ಅಂತ ಇಗೋ ಸ್ಯಾಟಿಸ್ಫ್ಯಾಕ್ಷನ್ ಸಲುವಾಗಿ ನಾವು ಅನ್ಕೋಬಹುದು. ನಾ ಎಲ್ಲದರಲ್ಲೂ ಬಹಳ ಎಕ್ಯುರೇಟ್ ಇದ್ದೀನಿ, ನಾ ಬಹಳ ಪರ್ಫೆಕ್ಟ್ ಇದ್ದೀನಿ ಅಂತ ಭಲೆ ಮಾಯಾ ಮನಸ್ಸು ಇದು ಬಹಳಷ್ಟು ಖುಷಿ ಪಡ್ತದೆ. ಆದ್ರೆ ಬಾಬಾ ಹೇಳ್ತಾರೆ ಎಲ್ಲಾ ಖಜಾನೆಗಳು ಜಮಾ ಆಗ್ಬೇಕು ಅಂದ್ರೆ ಅದಕ್ಕೇನು ಅವಶ್ಯಕತೆ ಇದೆ ಅಂತ. ಖಜಾನೆ ಜಮಾ ಕರ್ನೆ ಮೇ ವಿಶೇಷ ಸಂಬಂಧ ಸಂಪರ್ಕ ಮೇ ಆನೆ ಮೇ ಏಕ್ ತೋ, ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಿ ಅಂತಂದ್ರ ಒಂದು ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ಈಗ ಇವ್ರ ಪಕ್ಕಿ ಅದಾರ ಅಂತ ಹೇಳ್ತೀವಿ ನಾವು. ಇವರು ಆ ವ್ಯಕ್ತಿನ ನೋಡಿ, ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದ್ರೆ ಯಾರನ್ನೋ ಈ ಮನಸ್ಸು ಹೆಚ್ಚಿಗೆ ಇಷ್ಟಪಡ್ತದ, ಯಾರನ್ನೋ ಸಾಧಾರಣ ನೋಡ್ತದ, ಯಾರನ್ನೋ ನೆಗ್ಲೆಕ್ಟ್ ಮಾಡ್ತದ. ಬಾಬಾ ಹೇಳ್ತಾರ ಇಲ್ಲ, ಜಮಾ ಖಾತಾ ಇದರಿಂದ ಜಮಾ ಆಗೋದಿಲ್ಲ. ಯಾಕಂದ್ರೆ ನಾನು ಚರ್ಮ ಮತ್ತು ಅವ್ರ ಪೊಸಿಷನ್ ನೋಡ್ತಾ ಇದ್ದೀನಿ, ಅವ್ರ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀನಿ ಅಂದ ಮೇಲೆ ಇದಕ್ಕೆ ನಿಮಿತ್ತ ಭಾವ ಅನ್ನೋದಿಲ್ಲ. ನಿಮಿತ್ತ ಭಾವ ಅಂದ್ರೆ ಆಸ್ ಇಟ್ ಈಸ್ ಡ್ರಾಮಾ ರೋಲ್ ಯಾರ್ಯಾರ ಪಾತ್ರ ಏನಿದೆ ಇದೆ, ಆದ್ರೆ ಅದು ಏನಿರ್ಬೇಕದು ಅದ ನಾ ಹಂಗ ನೋಡ್ತೀನಿ. ನಾ ಎಲ್ಲರ ಪ್ರತಿಯಾಗಿ ದೇಹವನ್ನ ನೋಡದೆ ಅವರೊಳಗಿರುವ ನಿರಾಕಾರ ಸತ್ಯವನ್ನ ನೋಡ್ತೀನಿ. ಇದಕ್ಕೆ ಬಾಬಾ ಅಂತಾರೆ ನಿಮಿತ್ತ ಭಾವ, ನಿರ್ಮಾಣ ಭಾವ. ಅಲ್ಲಿ ಯಾವುದೇ ಮಾನದ ಅಪೇಕ್ಷೆಯನ್ನ ಇಟ್ಕೊಂಡು ನಾನು ಅವ್ರ ಜೊತೆಗೆ ವ್ಯವಹಾರ ಮಾಡೋದಿಲ್ಲ. ನಿಸ್ವಾರ್ಥ ಭಾವ, ನಾನು ಹೀಗೆ ಮಾಡಿದ್ದೀನಿ ಅಂದ್ರೆ ರಿಟರ್ನ್ ಆಗಿ ಅವರು ನನಗೆ ಮಾಡಲಿ, ಅಥವಾ ಅವ್ರು ಮಾಡಿದಾರಲ್ಲ ಅದಕ್ಕೆ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಅದು ನಿಸ್ವಾರ್ಥ ಭಾವ ಆಗೋದಿಲ್ಲ. ಹರ ಆತ್ಮ ಪ್ರತಿ ಶುಭ ಭಾವನಾ ಶುಭ ಕಾಮನಾ ರಖನೆ ಕಿ ಅವಶ್ಯಕತಾ ಹೈ. ಆವಾಗ ನಮಗೆ ಈ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ, ಎಲ್ಲರ ಪ್ರತಿಯಾಗಿ ಶುಭ ಭಾವ ಶುಭ ಕಾಮನೆ ಇಟ್ಟಾಗ ಮಾತ್ರ ಈ 4 ಖಜಾನೆಗಳೇನು ಬಾಬಾ ಹೇಳಿದ್ರು ಅವು ನಮ್ಮ ಜೀವನದಲ್ಲಿ ಜಮಾ ಖಾತೆಯಲ್ಲಿ ಜಮಾ ಆಗ್ಲಿಕ್ಕೆ ಸಾಧ್ಯವಿದೆ. तो अगर सेवा में व संबंध संपर्क में ये सब है तो पुण्य का खाता, दुआओं का खाता बहुत सहज जमा कर सकते हो. ಸೇವಾ ಮಾಡುವಾಗ್ಲೂ ಕೂಡ ಸೇವೆಯೊಳಗೆ ಎಷ್ಟು ನಿಸ್ವಾರ್ಥ ಭಾವ ಇದೆ, ಎಷ್ಟು ನಿಮಿತ್ತ ಭಾವ. ನಾನು ಮಾಡ್ತಿದ್ದೀನಿ ಅಲ್ಲ, ಬಾಬಾನೇ ಮಾಡೋದು. ಅದಕ್ಕೆ ಬಾಬಾ ಈ ರೋಲ್ ಅನ್ನ ಅಲ್ಲಿ ನಿಮಿತ್ತ ಮಾಡಿದಾರ. ಬಾಬಾ ಅಂತಾರೆ ಎಷ್ಟು ನಿಸ್ವಾರ್ಥ ಭಾವ, ನಿಮಿತ್ತ ಭಾವ, ನಿರ್ಮಾಣ ಭಾವ, ಶುಭ ಭಾವ ಇದೆ ಅಷ್ಟು ನೀವು ಮಾಡುವ ಸೇವೆಯಿಂದ ಆಶೀರ್ವಾದ ಪ್ರಾಪ್ತಿ ಆಗ್ತದ, ಪುಣ್ಯ ಪ್ರಾಪ್ತಿ ಆಗ್ತದ, ಖುಷಿ ಜಮಾ ಆಗ್ತದ, ಶಕ್ತಿ ಜಮಾ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಂದ ಮೇಲೆ ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಜಮಾ ಮಾಡ್ಕೊಳ್ತಿದ್ದಾರ, ಕೆಲವು ಮಕ್ಕಳು ಜಮಾ ಮಾಡ್ಕೊಳ್ತಾರ, ಜಮಾ ಮಾಡ್ಕೊಂಡಷ್ಟನ್ನೇ ಕಳ್ಕೊಂಡ್ ಬಿಡ್ತಾರ, ಉಂಡು ತಿಂದು ಖಾಲಿ ಮಾಡಿಬಿಡ್ತಾರ ಅಂತ. ಇನ್ ಕೆಲವು ಮಕ್ಕಳು ಜಮಾ ಮಾಡ್ಕೊಳ್ತಾರ, ಬಳಸ್ತಾರ ಮತ್ತು ಅಟೆನ್ಷನ್ ಕೊಟ್ಟು ಜಮಾ ಮಾಡಿಕೊಂಡು ಇನ್ನೂ ಹೆಚ್ಚು 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 ಜಮಾ ಮಾಡಿಸ್ಕೊಂಡು ತಮ್ಮ ಸ್ಥಿತಿಯನ್ನ ಬಾಪ್ ಸಮಾನ ಸ್ಥಿತಿಯ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಬಾಪ್ ದಾದಾ ವತನದಲ್ಲಿ ಕುಳಿತು ಮಕ್ಕಳ ಜಮಾ ಖಾತೆಯನ್ನ ನೋಡಿದ್ರು. ಜಮಾ ಖಾತೆಗೆ ಕಾರಣ ಏನು?
ಅದಕ್ಕೆ ಆಧಾರ ಏನು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಮತ್ತು ಜಮಾ ಮಾಡ್ಕೊಳ್ಳುವಂತಹ ಮಕ್ಕಳಲ್ಲೂ ಕೂಡ ಬಾಬಾ ವಿಭಿನ್ನತೆಯನ್ನ ನೋಡಿದ್ರು. ಇಂದಿನ ಮುರಳಿಯ ವರದಾನ್, ಮಾಸ್ಟರ್ ತ್ರಿಕಾಲದರ್ಶಿ ಬನ್ ಹರ್ ಕರ್ಮ ಯುಕ್ತಿಯುಕ್ತ ಕರ್ನೆ ವಾಲೆ ಕರ್ಮ ಬಂಧನ ಮುಕ್ತ ಭವ. ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮವನ್ನ ಯುಕ್ತಿಯುಕ್ತ, ಕರ್ಮ ಬಂಧನ ಮುಕ್ತ ಭವ. जो भी संकल्प बोल या कर्म करते हो, ಏನೇ ಸಂಕಲ್ಪ ಮಾಡ್ತೀರಿ, ಮಾತಾಡ್ತೀರಿ, ಕರ್ಮ ಮಾಡ್ತೀರಂದ್ರ वह मास्टर त्रिकालदर्शी बनकर करो तो कोई भी कर्म व्यर्थ वह अनर्थ नहीं हो सकता. ಮಾಸ್ಟರ್ ತ್ರಿಕಾಲದರ್ಶಿ ಆಗಿ ನೀವು ಕರ್ಮ ಮಾಡಿದ್ರಿ ಅಂದ್ರೆ ನಿಮ್ಮ ಯಾವ ಕರ್ಮವೂ ಕೂಡ ವ್ಯರ್ಥ ಮತ್ತು ಅನರ್ಥವಾಗಿ ಹೋಗೋದಿಲ್ಲ. ತ್ರಿಕಾಲದರ್ಶಿ ಅಂದ್ರೆ ಕಾಲಗಳು ಡ್ರಾಮಾದಲ್ಲಿವೆ. 3 ಕಾಲಗಳು, ಭೂತ, ವರ್ತಮಾನ, ಭವಿಷ್ಯ. ಭೂತ್, ವರ್ತಮಾನ, ಭವಿಷ್ಯ ಇದು ಡ್ರಾಮಾ, ಇದು ರೋಲ್, ದೇಭಾನ್. ಇವು 3 ಕಾಲದಿಂದ ಪರಿಸ್ಥಿತಿಯಲ್ಲಿ ನಿರಾಕಾರಿ ಸಾಕ್ಷಿ ದೃಷ್ಟಿಯಲ್ಲಿ ಯಾರಿರ್ತಾರೋ ಅವರಿಗೇನೆ ತ್ರಿಕಾಲದರ್ಶಿ ಅಂತ ಹೇಳ್ತಾರೆ. ತ್ರಿಕಾಲದರ್ಶಿ ಅಂದ್ರೆ ಸಾಕ್ಷಿಪನದ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮದ ಗುಹ್ಯ ಗತಿಯನ್ನ ತಿಳ್ಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡಿಸ್ರಿ. ಕಬಿ ಬಿ ಕರ್ಮಕ್ಕೆ ಬಂಧನ್ಮೇ ನಹಿ ಬಂದೆಂಗೆ. ಇದರಿಂದ ನೀವೆಂದಿಗೂ ಕೂಡ ಕರ್ಮದ ಬಂಧನದಲ್ಲಿ ಬಂಧಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹರ್ ಕರ್ಮ ಕರ್ತೆ ಕರ್ಮ ಬಂಧನ್ ಮುಕ್ತ ಕರ್ಮಾತೀತ ಸ್ಥಿತಿ ಕಾ ಅನುಭವ ಕರ್ತೆ रहेंगे. ಪ್ರತಿಯೊಂದು ಕರ್ಮ ಮಾಡಿಯೂ ಕೂಡ ಆ ಕರ್ಮ ಒಳ್ಳೇದೇ ಇರ್ಲಿ ಕೆಟ್ಟದ್ದಿರ್ಲಿ ಅದು ನೆನಪಾಗಿ ಆ ಕರ್ಮ ನನ್ನ ಆತ್ಮ ಸ್ಥಿತಿಯಿಂದ ದೂರ ಮಾಡುವುದಿಲ್ಲ, ನನ್ನನ್ನ ಪರಮಾತ್ಮನ ಪ್ರೇಮದಿಂದಲೂ ದೂರ ಮಾಡೋದಿಲ್ಲ. ಅಂತ ಕರ್ಮಕ್ಕೆ ಹೇಳ್ತಾರೆ ಬಾಬಾ ಕರ್ಮಾತೀತ ಸ್ಥಿತಿ. ಕರ್ಮದಿಂದ ಭಿನ್ನವಾಗಿರುವಂತಹ, ಕರ್ಮ ಮಾಡಿಯೂ ಕೂಡ ಕರ್ಮದ ಪ್ರಭಾವದಿಂದ ಮುಕ್ತಾಗಿರುವಂತಹ ಅವಸ್ಥಾ, ಕರ್ಮಾತೀತ ಸ್ಥಿತಿಯ ಅನುಭವ ಮಾಡ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, ಜಿನ್ಕೆ ಪಾಸ್ ಹದ್ ಕೆ ಇಚ್ಛಾओं की ಅವಿದ್ಯಾ ಹೈ ವಹಿ ಮಹಾನ್ ಸಂಪತ್ತಿವಾನ್ ಹೈ. ಯಾರು ಹದ್ದಿನ ಇಚ್ಛೆಗಳ ಅವಿದ್ಯಾ ಇದಾರೋ ಅವರೇ ಮಹಾನ್ ಸಂಪತ್ತಿವಾನ್. ಯಾಕಂದ್ರೆ ಖಾಲಿ ಆಗದೆ ಬಾಬನ್ ಖಜಾನೆ ತುಂಬಲ್ಲ. ಬಾಬನ್ ಖಜಾನೆ ಇರುವಲ್ಲಿ ಅದು ವ್ಯರ್ಥ ಆಗಿ ಹೋಗಕ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರೊಳಗೆ ಹದ್ದಿನ ಇಚ್ಛೆ ಅದಾವ ಅವ್ರು ಸಂಪನ್ನಲ್ಲ ಅಂತ. ಹದ್ದಿನ ಇಚ್ಛೆ ಅಂದ್ರೆ ಈ ನಾಟಕದೊಳಗೆ ಏನೋ ಆಗ್ಬೇಕನ್ನುವ, ಏನೋ ತೋರಿಸ್ಬೇಕನ್ನುವ, ಹೇಗೋ ಆಗಿ ನಾನು ನನ್ನನ್ನ ಹಿಂಗ್ ಕಾಣಬೇಕು, ನಾ ಹಿಂಗ್ ಅನಿಸ್ಕೋಬೇಕು, ನಾ ಹಿಂಗ್ ಮಾಡಬೇಕು, ನಾ ಹಿಂಗ್ ಮಾಡಿ ತೋರಿಸ್ಬೇಕು, ನಾ ಹಿಂಗಂತೂ ತೋರಿಸ್ಬೇಕು, ನಾ ಏನಾದರೂ ಸಾಧಿಸ್ಬೇಕು ಅನ್ನೋದದ ಅಂತಂದ್ರ ನಾ ಡ್ರಾಮಾದೊಳಗಿದ್ದೀನಿ, ದೇಭಾಂದಾಗಿದ್ದೀನಿ ಅಂತ ಇಚ್ಛಾ ಇದಾವ ಅಂತ. ಎಲ್ಲಿ ಹದ್ದಿನ ಇಚ್ಛೆಗಳಿವೆಯೋ, ಹದ್ದಿನ ಲೋಕದ ಇಚ್ಛೆಗಳಿದಾವೋ ಅವರು ಸಂಪನ್ನ ಸ್ಥಿತಿ ಅನುಭವ ಮಾಡಕ ಸಾಧ್ಯ ಇಲ್ಲ. ಯಾರಿಗೆ ಯಾವ ಇಚ್ಛೆ ಇಲ್ಲ, ಡ್ರಾಮಾ ಮಾಡಿಸಿದಂತೆ ಅವ್ರ ಪಾತ್ರದಲ್ಲಿ ನಡೀತಾ ಇದೆ, ಅದನ್ನ ನಾ ಸಾಕ್ಷಿಯಾಗಿ ನೋಡ್ತಿದ್ದೀನಿ ಅಂದ್ರ ಅವರೇ ಸರ್ವಶ್ರೇಷ್ಠ ಸಂಪತ್ತಿವಾನ್ ಮಕ್ಕಳು ಅಂತ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡ್ಕೊಂಡಾಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ತೀರಿ. जैसे पहरे वाला चौकीदार अगर शस्त्रधारी होता है और उसको निश्चय है कि मेरा शस्त्र दुश्मन को भगाने वाला है. ಒಂದ್ ವೇಳೆ ಎಲ್ಲೋ ಗೇಟ್ ಕೀಪರ್ ಅದಾರ, ವಾಚ್ಮೆನ್ ಅದಾರ, ಅವರಿಗೆ ಅವ್ರ ಕೈಯಲ್ಲಿ ಅಸ್ತ್ರ ಇದೆ, ಯಾವುದೋ ಒಂದು ಬಂದೂಕ್ ಇದೆ, ಚಾಕು ಇದೆ, ಅಥವಾ ಕೋಲ್ ಇದೆ, ಬರ್ಚಿ ಇದೆ, ಏನೋ ಇದೆ. ಅವ್ರಿಗೆ ಗೊತ್ತಿದೆ, ವಿಶ್ವಾಸ ಇದೆ, ಈ ನನ್ನ ಈ ಬರ್ಚಿ, ಈ ಬಂದೂಕ್, ಈ ಅಸ್ತ್ರ ಯಾರಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರ ಅಥವಾ ಯಾರಾದ್ರೂ ಈ ಬಿಲ್ಡಿಂಗ್ ಅಲ್ಲಿ ಎಂಟರ್ ಆಗ್ತಾರಂದ್ರ ನಾನು ಇವರಿಗೆ ತಡೆಯಬಲ್ಲೆ, ನಾನು ನನ್ನನ್ನ ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಬಲ್ಲೆ ಅನ್ನುವಂಥದ್ದು ಅವರಿಗೆ ಇತ್ತು ಅಂತಂದ್ರ, ಭರೋಸಾ ಇತ್ತು ಅಂತಂದ್ರ, ಹಾರ್ ಖಿಲಾನೆ ವಾಲಾ ಹೈ ತೋ ವಹ ಕಿತ್ನಾ ನಿರ್ಭಯ ಹೋಕರ್ಕೆ ಚಲ್ತಾ रहता है. ನಾನು ಇನ್ನೊಬ್ಬರನ್ನ ಸೋಲಿಸಬಲ್ಲೆ ಅನ್ನುವಂಥದ್ದು ಅವ್ರಿಗೆ ಇತ್ತು ಅಂತಂದ್ರೆ ಅವರು ಅವತ್ತು ರಾತ್ರಿ ಬಹಳ ನಿರ್ಭಯಾಗಿ ಇರ್ತಾರೆ. ಒಂದು ವೇಳೆ ಚೌಕಿದಾರ ವಾಚ್ಮನ್ಗೆ ಹೀಗಿದೆ, ಯಾರೇ ಬಂದ್ರ ನನಗಂತೂ ಹೊಡ್ಯಾಕಾಗಲ್ಲ, ನನಗಂತೂ ಅಂಜಿಗೆ ಬರ್ತದ, ನನ್ನ ಕೈಯಾಗ ಸಾಮಾನು ಇಲ್ಲ, ಇದ್ರೂ ನನಗೆ ಚಂದ ಬಳಸಾಕ್ ಬರಲ್ಲ, ಒಂದ್ ವೇಳೆ ಬಳಸಾಕ್ ಬಂದ್ರು ನನಗೆ ಆಗಿನ ಟೈಮ್ನಾಗ ಧೈರ್ಯನೇ ಇಲ್ಲ ಅಂತಂದ್ರ ಅವ್ರು ಹೆಂಗ್ ನಿರ್ಭಯ ಇರ್ತಾರ? ಅವ್ರು ಭಲೇ ಡ್ಯೂಟಿ ಮಾಡ್ತಾರ, ವಾಚ್ಮ್ಯಾನ್ ಡ್ಯೂಟಿ ಮಾಡ್ತಾರ, ಆದ್ರೆ ನಿರ್ಭಯವಾಗಿ ಮಾಡ್ಲಿಕ್ಕೆ ಸಾಧ್ಯ. ನಿರ್ಭಯವಾಗಿರ್ತಾರ, ನಾನು ಸಮರ್ಥಿದ್ದೀನಿ, ನನ್ನ ಕೈಯಲ್ಲಿ ಏನು ಅಸ್ತ್ರಶಸ್ತ್ರದವ, ಇವು ಸಮರ್ಥದವ, ನನಗೆ ಯಾರು ಏನು ಮಾಡಕ ಸಾಧ್ಯ ಇಲ್ಲ ಅಂತ.
तो आपके पास भी ಸರ್ವಶಕ್ತಿಯೋ ರೂಪಿ ಶಸ್ತ್ರ ಸದಾ ಸಾಥೆ. ಬಾಬಾ ಅಂತಾರೆ ಅದೇ ಥರನೇ ನಿಮ್ಮ ಹತ್ರನೂ ಕೂಡ ಸರ್ವಶಕ್ತಿ ಶಸ್ತ್ರಗಳು ತಯಾರಿದಾವ್ ಮಕ್ಕಳೇ ಅಂತಾರೆ ಬಾಬಾ. ಎಲ್ಲವೂ ರೆಡಿ ಇದಾವ್, ಕೇವಲ ಆಹ್ವಾನ ಮಾಡ್ಕೊಡ್ರಿ. ಯಾಕಂದ್ರೆ ಈ ಶಸ್ತ್ರಗಳು ಕಣ್ಣಿಗೆ ಕಾಣೋದಿಲ್ಲ, ಇವು ಒಳಗಡೆ ಅದಾವ್, ಮೈಂಡ್ ಒಳಗದಾವ್. ನೀವೆಷ್ಟು ಮನಸ್ಸು ಬಾಬಾಗ ಅರ್ಪಣೆ ಮಾಡ್ತೀರಿ, ಇದನ್ನು ಸಾಕ್ಷಿಯಾಗಿ ನೋಡ್ತೀರಿ, ಸಮಯ ಬಂದಾಗ ಆ ಅಸ್ತ್ರ ಶಸ್ತ್ರಗಳನ್ನ ಯಾವಾಗ ಬೇಕು ಅವಾಗ ನೀವು ಉಪಯೋಗ ಮಾಡಲಿಕ್ಕೆ, ಆಹ್ವಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ಮಾಲಿಕ್ ಬನ್ ಆರ್ಡರ್ ಕರೋ ತು ಸಫಲತಾ ಸದಾ ಹುಯಿ ಪಡಿ ಹೇ. ನೀವು ಮಾಲೀಕ್ಕಾಗಿ ಆರ್ಡರ್ ಮಾಡಿಬಿಟ್ರಿ ಅಂತಂದ್ರೆ ಸಫಲತೆ ನಿಮ್ಮದು ಆಗಿಯೇ ಬಿಟ್ಟಿದೆ. ಆಗ ಯಾರು ಆತ್ಮಸ್ಥಿತಿ ಒಳಗೆ ಎಂಟರ್ ಆಗಕ್ಕ ಅಥವಾ ಯಾರೂ ಆತ್ಮಿಕ ಅವಸ್ಥೆಯನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಒಂದು ವೇಳೆ ನನಗೆ ಈ ಒಂದು ಸ್ಥಿತಿ ಇದೆ, ನನ್ನೊಳಗೆ ಬಾಬಾ ಕೊಟ್ಟಿರುವಂಥ ಸರ್ವಶಕ್ತಿಗಳು ಬಹಳ ಅದ್ಭುತ ಶಕ್ತಿ ಉಳ್ಳಂಥವು, ಈ ಶಕ್ತಿಯಿಂದ ನಾನು ಎಂತಹ ಪರಿಸ್ಥಿತಿಯ ಮೇಲೂ ವಿಜಯಿಯಾಗಬಲ್ಲೆ ಎನ್ನುವ ವಿಶ್ವಾಸ ಇದೆ, ನಿಶ್ಚಯ ಇದೆ ಅಂತಂದ್ರ ಸದಾ ನಿರ್ಭಯ ಆಗಿರಾಕ ಮತ್ತು ಯಾವಾಗ ಬೇಕಾವಾಗ ಅಸ್ತ್ರಶಸ್ತ್ರಗಳನ್ನ ಕಾರ್ಯದಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಅನುಭವ ಮಾಡೋಣ. ನಾನು ಆತ್ಮ ಸೃಷ್ಟಿ ನಾಟಕದಲ್ಲಿ ನನ್ನನ್ನು ನಾನು ಮರೆತು ದೇಹವೇ ನಾನೆಂದು ಇಲ್ಲಿವರೆಗೆ ಅಪೂರ್ಣತೆಯ ಅನೇಕ ಹದ್ದಿನ ಇಚ್ಛೆಗಳಿಂದ ಅನುಭವ ಮಾಡ್ತಾ ಇದ್ದೆ. ನನಗೇನು ಬೇಕಾಗಿರುವ ಅನುಭವ, ಯಾರೋ ಸಿಗಬೇಕೆಂಬ ಅನುಭವ, ಏನೆಲ್ಲ ಕಳೆದುಕೊಂಡೆನಲ್ಲ ಎನ್ನುವಂತಹ ಅಪೂರ್ಣತೆಯ ತೃಪ್ತಿ ಅನುಭವಗಳು. ಈಗ ನನಗೆ ಸತ್ಯ ಜ್ಞಾನ ಪ್ರಾಪ್ತವಾದ ಮೇಲೆ ನನಗೆ ಅರ್ಥವಾಗಿದೆ, ನಾನು ಅಪೂರ್ಣನಲ್ಲ, ನಾನು ಇಚ್ಛಕನೂ ಅಲ್ಲ, ನಾನು ಇಚ್ಛಾ ಮಾತ್ರ ಅವಿದ್ಯ ಆಗಿರುವ ಸಂಪೂರ್ಣ ಆತ್ಮ, ಸಂಪನ್ನ ಆತ್ಮ, ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಇದೇ ನನ್ನ ಪೂರ್ಣತೆ, ನನ್ನ ದಿವ್ಯತೆ, ಸಂಪೂರ್ಣ ಜ್ಞಾನವೂ ಕೂಡ ಇದೇ ಆಗಿದೆ. ಓಂ ಶಾಂತಿ.